ನಮಸ್ತೆ ವೀಕ್ಷಕರೇ. ಸುದ್ದಿ ಸಾಗರ ಇವತ್ತು ಸಾಗರದ ಹಿರಿಯ ಸಮಾಜವಾದಿ, ಕರ್ನಾಟಕದ ಹಿರಿಯ ಸಮಾಜವಾದಿ, ಮಾಜಿ ಸಚಿವರಾದಂಥ ಕಾಗೋಡು ತಿಮ್ಮಪ್ಪನವರ ಮನೆಗೆ ಬಂದಿದೆ. ಅಂದರೆ ಕಾಗೋಡು ತಿಮ್ಮಪ್ಪನವರಿಗೆ ನಾವು ಸಂದರ್ಶನ ಮಾಡಲಿಕ್ಕೆ ಬರಲಿಲ್ಲ. ಕಾಗೋಡು ತಿಮ್ಮಪ್ಪನವರ ಹಲವು ಸಂದರ್ಶನಗಳನ್ನು ನಾನು ಮಾಡಿದ್ದೀನಿ. ಇವತ್ತು ಅವರ ಪುತ್ರಿ ಡಾಕ್ಟರ್ ರಾಜನಂದಿನಿ ಅವರ ಸಂದರ್ಶನವನ್ನು ಸುದ್ದಿ ಸಾಗರ ಮಾಡ್ತಾ ಇದೆ. ಇವರ ಸಂದರ್ಶನ ಮಾಡಲಿಕ್ಕೆ ಬಹುಮುಖ್ಯವಾದ ಕಾರಣ, ಇವರು ವೃತ್ತಿಯಲ್ಲಿ ವೈದ್ಯರು. ಇತ್ತೀಚೆಗೆ ಕಳೆದ 5 ವರ್ಷಗಳಿಂದ ಸಾಗರದ ರಾಜಕಾರಣದಲ್ಲಿ ಅವರು ಸಕ್ರಿಯರಾಗಿದ್ದಾರೆ. ರಾಜ್ಯ ಕಾಂಗ್ರೆಸ್ಸಿನ ಕಾರ್ಯದರ್ಶಿ ಕೂಡ. ಅವರು ಸಾಗರದಲ್ಲಿ ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾಗ ಸುದ್ದಿ ಸಾಗರ ಅವರ 2 ಪ್ರಮುಖ ಭಾಷಣಗಳನ್ನು ಕೇಳಿತ್ತು. ಒಂದು, ಸಾಗರದ ರಕ್ತದಾನ ಕೇಂದ್ರದಲ್ಲಿ ರಕ್ತದಾನ ಯಾಕೆ ಮಾಡಬೇಕು, ಮಹಿಳೆಯರು ಯಾಕೆ ರಕ್ತದಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವೈಜ್ಞಾನಿಕ ಮೆಡಿಕಲ್ ಸೈನ್ಸಿನ ಆಧಾರದಲ್ಲಿ ಒಂದು ಸೂಕ್ಷ್ಮವಾದಂಥ ಮಾತುಗಳನ್ನು ಆಡಿದರು. ತದನಂತರ ಈ ಕೋವಿಡ್ ಕಾಲಘಟ್ಟದಲ್ಲಿ ಯುವಕರ ಮೇಲೆ ಆಗ್ತಿರ್ತಕ್ಕಂಥ ಒತ್ತಡಗಳು ಯಾವ ಥರ, ಯಾಕೆ ಬೇರೆ ಬೇರೆ ಥರದ ಚಟುವಟಿಕೆಗಳಿಗೆ ಅವರು ಇಳಿತಾರೆ ಅನ್ನುವ ಒಂದು ವಿಚಾರವನ್ನು ಸಾಗರದ AC ಕಚೇರಿ ಎದುರು ಒಂದು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೆದಂಥ ಒಂದು ಪ್ರತಿಭಟನೆಯಲ್ಲಿ ಅವರು ಒಂದು ಮನೋವೈಜ್ಞಾನಿಕವಾಗಿ ಮಾತನಾಡಿದರು. ಹಾಗಾಗಿ ಸುದ್ದಿ ಸಾಗರ ಇವರನ್ನ ಬಹಳ ವಿಶೇಷವಾದ ನೆಲೆಯಲ್ಲಿ ಸಂದರ್ಶನ ಮಾಡಬೇಕು ಅಂತ ಕಾಯ್ತಾ ಇತ್ತು. ಹಲವು ಬಾರಿ ಅವರ ಸಂದರ್ಶನಕ್ಕಾಗಿ ಸಮಯವನ್ನು ಕೇಳಲಾಗಿತ್ತು. ಅವರ ವೈದ್ಯಕೀಯ ವೃತ್ತಿ ಮತ್ತು ರಾಜಕಾರಣ ಮತ್ತು ಕೌಟುಂಬಿಕ ಕೆಲಸ ಇವೆಲ್ಲ ಕಾರಣಗಳಿಗಾಗಿ ಅವರ ಸಂದರ್ಶನ ಸಮಯ ಸಿಕ್ಕಿರಲಿಲ್ಲ. ಇವತ್ತು ಅವರ ಸಮಯ ಸಿಕ್ಕಿದೆ. ಮೇಡಮ್, ಸುದ್ದಿ ಸಾಗರಕ್ಕೆ ನಿಮಗೆ ಸ್ವಾಗತ. ನಮಸ್ಕಾರ ಮೇಡಮ್, ಈಗ ನಾನು ನಿಮ್ಮ ರಾಜಕಾರಣದ ವಿಚಾರಕ್ಕೆ ಕೊನೆಗೆ ಬರ್ತೀನಿ. ನೀವೀಗ ಮುಖ್ಯವಾಗಿ ವೃತ್ತಿಯಲ್ಲಿ ವೈದ್ಯರು. ಇದು ಕೊರೋನಾ ಕಾಲಘಟ್ಟ. ಈ ಕೊರೋನಾ 2ನೇ ಅಲೆಯ ಸಮಯದಲ್ಲಿ ಮಹಿಳೆಯರು ಕೂಡ ಸಾಕಷ್ಟು ಜನ ಕೊರೋನಾ ಕಾಯಿಲೆಯಿಂದ ಬಳಲಿದ್ದಾರೆ ಮತ್ತು ಮೃತರೂ ಆಗಿದ್ದಾರೆ. ಇಂಥ ಹೊತ್ತಿನಲ್ಲಿ ಮಹಿಳೆಯರು ಈ ಕೊರೋನಾ ವಿಚಾರದಲ್ಲಿ ಹೇಗೆ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಬೇಕು ಮತ್ತು ಅವರು ಮನೆಯಲ್ಲೇ ಇರುವ ಸಂದರ್ಭ, ಅಡಿಗೆ ಮನೆಯಲ್ಲೇ ಇರುವ ಸಂದರ್ಭ, ಮಾನಸಿಕ ಖಿನ್ನತೆಗೂ ಕೂಡ ಒಳಗಾಗ್ತಾರೆ ಎನ್ನುವ ವಿಜ್ಞಾನ ಹೇಳ್ತಾ ಇದೆ. ಇಂಥ ಹೊತ್ತಿನಲ್ಲಿ ಅವರಿಗೆ ಒಂದು ಮೆಂಟಲ್ ಟಾನಿಕ್ ಕೊಡುವ ರೀತಿಯಲ್ಲಿ ತಮ್ಮ ಸಲಹೆ ಏನು ಮತ್ತು ಅವರು ಯಾವ ರೀತಿ ಕೊರೋನಾವನ್ನು ಎದುರಿಸಬೇಕು? ನಮ್ಮ ವೀಕ್ಷಕರಿಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಹಿಳೆಯರು ದೇಹದಲ್ಲಿ ಸ್ವಲ್ಪ ಇಮ್ಯುನಿಟಿ ವೈಸು ಸ್ವಲ್ಪ ಕುಂದಿದೆ. ಅದು ನಮ್ಮ ಭಾರತ ದೇಶದಲ್ಲಿ ಅವರು ಬೇಸಿಕಲಿ ನಮ್ಮ ಮಹಿಳೆಯರು ಅನಿಮಿಕ್. ಆ್ಯಸ್ ಇಟ್ ಈಸ್ ಅವರ ಇಮ್ಯುನಿಟಿ ಕಡಿಮೆ, ಅದರ ಮೇಲೆ ಈ ಹಿಮೋಗ್ಲೋಬಿನ್ ಕಡಿಮೆ ಇರೋದ್ರಿಂದ ಇನ್ನೂ ಅವರ ಇಮ್ಯುನಿಟಿ ಕಡಿಮೆ ಆಗಿದೆ. ಅದರಿಂದ ಸ್ವಲ್ಪ ಅವರು ದುರ್ಬಲರೇ ಅನ್ನಬೇಕು ದೈಹಿಕವಾಗಿ. ಸೊ ಅದರಿಂದ ಆದರೆ ಈಗಿನ ಸ್ವಲ್ಪ ಅರಿವು, ಈಗಿನ ಇಂಟರ್ನೆಟ್ ಫೆಸಿಲಿಟೀಸ್, ಅವ್ರು ನೋಡ್ತಾ ಇರ್ತ ಕಾರ್ಯಕ್ರಮದಲ್ಲಿ ಬಹಳಷ್ಟು ಆಹಾರ ಸೇವನೆಯ ಬಗ್ಗೆ ಒತ್ತು ಕೊಡ್ತಾ ಇದೆ. ಅದು ಬಹಳಷ್ಟು ಪರಿಣಾಮ ಬೀರಿದೆ. ಈಗ ಸೀರಿಯಲ್ಸ್ ನೋಡ್ತಾ ಇದ್ದಾರೆ, ಅದರಲ್ಲಿ ಕೆಲವು ವಿಷಯಗಳನ್ನು ಮನದಟ್ಟಾಗಿ ಹೇಳ್ತಾರೆ. ಇಂಥ ಆಹಾರ ಸೇವನೆಯಿಂದ ನಿಮಗೆ ಹಿಮೋಗ್ಲೋಬಿನ್ ಇಂಪ್ರೂವ್ ಆಗ್ತದೆ. ಮತ್ತು TV ಆ್ಯಡ್ಸ್, ಸರ್ಕಾರ ವತಿಯಿಂದ ಕೆಲವು ಆ್ಯಡ್ಗಳು ಮಾಡಿದ್ರಿಂದ ಅವರಿಗೆ ಬಹಳಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಯಾಕಂದರೆ ಈಗ ಮಹಿಳೆಯರು ಸಂಜೆ ಹೊತ್ತು TV ನೋಡ್ತಾರೆ ಅನ್ನೋದು ಗ್ಯಾರಂಟಿ. ಯಾಕಂದರೆ ಅವರಿಗೆ ಅದು ಸಮಯ ಸಿಗ್ತಾ ಇದೆ. ಯಾಕಂದರೆ ಈಗ ಎಲ್ಲ ಆದಷ್ಟು ಕೆಲಸಗಳು ಮಿಕ್ಸಿಯಲ್ಲಿ ಆಗ್ತಾ ಇದೆ, ವಾಷಿಂಗ್ ಮಷೀನಲ್ಲಿ ಆಗ್ತಾ ಇದೆ. ಸೊ ಸಂಜೆ ಹೊತ್ತು ಅವರಿಗೆ ಸಮಯಗಳು ಸಿಗ್ತಾ ಇದೆ. ಇವೆಲ್ಲ ನೋಡ್ತಾ ಇರೋದ್ರಿಂದ ಮಹಿಳೆಯರು ಈ ವಿಷಯವನ್ನು ಅರಿತು ಅವರ ಆಹಾರ ಸೇವನೆಯಲ್ಲಿ ಬಹಳಷ್ಟು ವ್ಯತ್ಯಾಸಗಳು ಮಾಡಿಕೊಂಡಿದ್ದಾರೆ. ಹಾಗೂ ಅವರು ಓದಿರೋದ್ರಿಂದ, ಇವಾಗಿನ ಜನ್ರೇಷನ್ನು ಎಜುಕೇಟೆಡ್ ಆಗಿರೋದ್ರಿಂದ ಅವರುಗಳು ಮಾಹಿತಿಗಳನ್ನು ಸಂಗ್ರಹಿಸಿದ್ದಾರೆ. ಆಮೇಲೆ ಅದನ್ನು ಉಪಯೋಗಿಸ್ಕೊಂಡಿದ್ದಾರೆ ಜೀವನ ಶೈಲಿಯಲ್ಲಿ. ಯಾವ ಥರದ ಆಹಾರವನ್ನು ಸೇವಿಸಬೇಕು ಅಂತ ನಿರ್ದಿಷ್ಟವಾಗಿ ನಿಖರವಾಗಿ ಹೇಳ್ತೀರಾ? ಇವಾಗ ಮನುಷ್ಯನಿಗೆ ಒಂದು ದಿನಕ್ಕೆ, ಮಹಿಳೆ ಆಗಲಿ ಪುರುಷ, 1.5 ಲೀಟ್ರು ನೀರು ಕಡ್ಡಾಯ. ಅದು ಬೇಕೇ ಬೇಕು ಮನುಷ್ಯನಿಗೆ. 6ರಿಂದ 8 ಗ್ಲಾಸ್ಗಳು ಅಂತ ಹೇಳ್ತೀವಿ. ಆಮೇಲೆ ಬೆಳಿಗ್ಗೆ ಎದ್ದು ನೀರು ಸೇವನೆ ಮಾಡೋದು ಬಹಳಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಅದರಲ್ಲಿ ಸ್ವಲ್ಪ ಬೆಚ್ಚಗಿರೋ ನೀರು. ಇವಾಗಿನ ಈ ಕೊರೋನಾ ಸಮಯದಲ್ಲಿ ಎಲ್ಲರೂ ಕಷಾಯ ಕುಡಿತಾ ಇರೋದ್ರಿಂದ ಎಲ್ಲರಿಗೂ ಅರಿವಿದೆ, ಬಿಸಿನೀರು ಕುಡಿಬೇಕು ಅನ್ನೋ ಅರಿವಿದೆ. ಆಮೇಲೆ ದಿನದಲ್ಲಿ ಅವರ ಒಂದು ಬ್ಯಾಲೆನ್ಸ್ ಡಯಟಲ್ಲಿ ಒಂದು ಸೊಪ್ಪು,
ಒಂದು ತರಕಾರಿ, ಬೇಳೆ ಅಥವಾ ಕಾಳುಗಳು, ಅಥವಾ ನಾನ್ ವೆಜ್ ಯೂಸ್ ಮಾಡೋರು ಮೊಟ್ಟೆ ಆಗಲಿ, ಮೀನಾಗಲಿ, ಮಾಂಸ ತಗೊಳ್ಬೋದು. ಆದರೆ ಇಂಪಾರ್ಟೆಂಟ್ ಬರೋದು ಅದರಲ್ಲಿ ಕಾರ್ಬೋಹೈಡ್ರೇಟ್. ರೈಸು, ಅಕ್ಕಿ ಇರ್ಬೋದು, ಗೋಧಿ, ಜೋಳ, ರಾಗಿ ಇವೆಲ್ಲ ಕಾರ್ಬೋಹೈಡ್ರೇಟ್ ಗ್ರೂಪಿಗೆ ಬರ್ತದೆ. ಅದು ಮೇನ್ ಪಾರ್ಟ್ ಆಗುತ್ತೆ. ಸೆಕೆಂಡ್ ಬರೋದು ಪ್ರೋಟೀನ್. ಅದು ಬೇಳೆ ಕಾಳುಗಳಲ್ಲಿ ಅಥವಾ ಮೊಟ್ಟೆ, ಮಾಂಸ, ಮೀನು ಒಳ್ಳೆಯದು. ನೆಕ್ಸ್ಟ್ ಬರೋದು ತರಕಾರಿ ಮತ್ತು ಸೊಪ್ಪು, ಅಂದರೆ ವಿಟಮಿನ್ಸ್, ಮಿನರಲ್ಸ್, ಟ್ರೇಸ್ ಎಲಿಮೆಂಟ್ಸ್ ಇವೆಲ್ಲ ನಮಗೆ ಸೊಪ್ಪು ತರಕಾರಿಗಳಲ್ಲಿ ಮತ್ತು ಹಣ್ಣಿನಲ್ಲಿ ಬರ್ತದೆ. ಸೊ ಇದೊಂದು ಬ್ಯಾಲೆನ್ಸ್ ಡಯಟು. ಈಗ ಮಧ್ಯಾಹ್ನ ಹೊತ್ತು ಒಂದು ತರಕಾರಿ ತಿಂದರೆ, ಸಂಜೆ ಹೊತ್ತು ಒಂದು ಸೊಪ್ಪಿನ ಪಲ್ಯ ತಿಂದರೆ ಯು ಕಾಂಪನ್ಸೇಟಿಂಗ್ ಫಾರ್ ಆಲ್ ದ ವಿಟಮಿನ್ಸ್, ಮಿನರಲ್ಸ್, ಟ್ರೇಸ್ ಎಲಿಮೆಂಟ್ಸ್. ಸೊ ಎಲ್ಲವೂ ಸಿಗ್ತದೆ. ಆಮೇಲೆ ಇವಾಗ ಎಲ್ಲ ಪೇಟೆ ಮತ್ತು ಹಳ್ಳಿಗಳಲ್ಲಿ ಬೇಳೆಕಾಳುಗಳೆಲ್ಲವೂ ಸುಲಭವಾಗಿ ಸಿಗ್ತದೆ, ಯಾಕಂದರೆ ಈಗೆಲ್ಲ ಸೂಪರ್ ಮಾರ್ಕೆಟ್ಗಳಾಗಿರೋದಿಲ್ಲ. ಸೊ ಈ ಬೇಳೆಕಾಳುಗಳು ನಮ್ಮ ಈ ಭಾಗದಲ್ಲಿ ಸಿಗದೇ ಇರೋದು ಬೇಳೆಕಾಳುಗಳು ಸಿಗ್ತವೆ. ಮಡಿಕೆ ಕಾಳು, ಹುರುಳಿಕಾಳು ನಾವು ಸಾಮಾನ್ಯವಾಗಿ ಯೂಸ್ತೀವಿ. ಈಗ ಮಡಿಕೆ ಕಾಳು, ಅಗಸೆ ಬೀಜ ಇವಾಗೆಲ್ಲ ಮೊದಲೆಲ್ಲ ಯೂಸ್ ಮಾಡ್ತಾರೆ. ನಮ್ಮ ಭಾಗದಲ್ಲಿ ಈಗ ಮಲೆನಾಡಲ್ಲಿ ಅಗಸೆ ಬೀಜ ನಾವು ಯೂಸ್ ಮಾಡ್ತಾರೆ. ಈಗ ಅಗಸೆ ಬೀಜದ ಒಂದು ಇಂಪಾರ್ಟೆನ್ಸ್ ಬಂದಿರೋದ್ರಿಂದ ಅವರು ಅಗಸೆ ಬೀಜನ ಯೂಸ್ ಮಾಡ್ತಾರೆ. ಚಟ್ನಿ ಪುಡಿ ಎಲ್ಲ ಆಗಲಿ, ಯಾವುದು ಆಹಾರದಲ್ಲಿ ಹಾಕ್ತಾರೆ. ಇವೆಲ್ಲ ಒಳ್ಳೆ ಬದಲಾವಣೆಗಳಾಗಿವೆ. ಮೇಡಮ್, ಈಗ ನೀವು ನಿನ್ನೆ ವಿಶ್ವ ರಕ್ತ ದಾನದ ದಿನಾಚರಣೆ ನಡೆಯಿತು. ನೀವು ಸ್ವತಃ ರಕ್ತವನ್ನು ಕೊಟ್ಟು ನಿನ್ನೆ ಮಾತನಾಡಿದ್ದೀರ. ಅದರಲ್ಲೂ ಮುಖ್ಯವಾಗಿ ಮಹಿಳೆಯರ ಮೇಲೆ ಕುರಿತಾಗಿ ಮಾತನಾಡಿದ್ದೀರ. ಈಗ ಮಹಿಳೆಯರು ಯಾಕೆ ರಕ್ತ ಕೊಡಲಿಕ್ಕೆ ಹಿಂಜರಿತಾರೆ, ಅವರು ಯಾಕೆ ರಕ್ತ ಕೊಡಬೇಕು, ಮತ್ತು ರಕ್ತ ಕೊಡುವುದರಿಂದ ಮಹಿಳೆಯರಿಗೆ ಆಗುವಂಥ ಆರೋಗ್ಯದಲ್ಲಿ ಆಗುವಂಥ ಬದಲಾವಣೆಗಳು ಏನು? ನಿನ್ನೆ ಒಂದು ಒಳ್ಳೆ ಮಹತ್ವದ ದಿನ, ವಿಶ್ವ ರಕ್ತದಾನಿಗಳ ದಿನ. ಇದು ಒಂದು ದಾನಿಯನ್ನು ಗುರುತಿಸುವಂಥ ದಿನ. ಯಾಕಂದ್ರೆ ನಮ್ಮ ಈಗ ಬ್ಲಡ್ ಬ್ಯಾಂಕು 2018 ನವೆಂಬರಿಂದ ಶುರುವಾಗಿರೋದು. ಅದರ ನಾವು ಒಂದು ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡ್ರೆ ಪ್ರತಿ ವರ್ಷ ನಮಗೆ ಬರೀ 5% ಮಹಿಳೆಯರು ಬಂದು ರಕ್ತದಾನ ಮಾಡ್ತಾ ಇದ್ದಾರೆ. ಅದು ಯಾಕಂದರೆ 95% ಪುರುಷರು ಮಾಡ್ತಾ ಇದ್ದಾರೆ, 5% ಮಹಿಳೆಯರು ಮಾಡ್ತಾ ಇದ್ದಾರೆ. ಬಟ್ ಅದನ್ನು ಹಾಕಿಸ್ಕೊಳ್ಳೋರು ಉಪಯೋಗ ಯಾರಿಗೆ ಬರ್ತಾ ಇದೆ ಅಂದರೆ 85ರಿಂದ 90% ಮಹಿಳೆಯರಿಗೆ ಹೋಗ್ತಾ ಇದೆ, ಬರೀ 5-10% ಪುರುಷರಿಗೆ ಹೋಗ್ತಾ ಇದೆ. ಸೊ ನಾವು ಒತ್ತು ಕೊಡಬೇಕಾಗಿದೆ ಅವರ ಆರೋಗ್ಯಕ್ಕೆ ಬೇಕು ಇದು. ಯಾಕಂದರೆ ಒಂದು ಅಂದರೆ ನಮ್ಮ ಹೇಳೋ ಪ್ರಕಾರ ಒಂದು ಹುಡುಗಿ ಮೆಚುರಿಟಿ ಬರ್ತಾರೆ, ಆವಾಗ ಅವಳು ಹಿಮೋಗ್ಲೋಬಿನ್ ಮೊದಲಿಂದನೇ ಕಡಿಮೆ ಇದ್ದರೆ, ಒಂದು ಋತುಸ್ರಾವ ಶುರು ಆದಮೇಲೆ ಅವಳು ಹಿಮೋಗ್ಲೋಬಿನ್ ಮತ್ತೆ ಕೆಳಗೆ ಆದರೆ ಅವಳು ಮದುವೆಯಾಗಿ ಬಸರಿ ಆಗೋ ಸಮಯದಲ್ಲಿ ಮತ್ತೆ ಅದೇ ಕಂಟಿನ್ಯೂ ಆಗ್ತದೆ. ಅವಳ ಎನಿಮಿಕ್ ಸ್ಟೇಜು ಎಲ್ಲಿಂದ ಶುರು ಆಯಿತು, ಅವಳು 12-14 ವಯಸ್ಸಿನಲ್ಲಿ ಶುರು ಆಯಿತು, ಅದು ಅವಳು ಮದುವೆಯಾಗಿ ಅವಳು ಬಸರಿಯಾಗಿ ಬಾಣಂತಿ ಆಗೋ ತನಕ ಒಂದು 20-25 ವರ್ಷದವರೆಗೂ ಇದೇ ಕಂಟಿನ್ಯೂಷನ್. ನಮ್ಮ ದೇಹದ ಏನು ಗ್ರೋತ್ ಇದೆಯೋ ಒಂದು ಸಂಪೂರ್ಣ ಗ್ರೋತ್ 25ವರೆಗೆ ಆಗ್ಬೋದು. ಎಸ್ಪೆಷಲಿ ಬೋನ್ ಗ್ರೋತ್, ಅದರ ಮಿನರಲೈಸೇಷನ್ ಆಫ್ ದ ಬೋನ್ಸ್, ಏನು ಮಿನರಲ್ಸು ಕ್ಯಾಲ್ಶಿಯಂ ಎಲ್ಲ ಅದಕ್ಕೆ ಡಿಪಾಸಿಟ್ ಆಗುತ್ತೋ 25ವರೆಗೆ. ಅವಳೀಗ 18 ವರ್ಷ ಆಯಿತು, ಮದುವೆ ಮಾಡಿದ್ದು, 25 ವರ್ಷಕ್ಕೆ 2 ಮಕ್ಕಳಾಯಿತು, ಕುಟುಂಬ ಮುಗೀತು. ಅವಳು 25 ವರ್ಷಕ್ಕೆ ಏನು ಅವಳು ಬೋನ್ ಗ್ರೋತ್ ಆಗಬೇಕಿತ್ತು, ಅವಳಲ್ಲೇ ಅಲ್ಲಿ ಮೈನಸ್ ಆಗಿಬಿಟ್ಟಿದ್ದಾಳೆ. ಎಲ್ಲಿ ಬೋನ್ ಗ್ರೋತ್ ಇದೆ? ಸೊ ಅವಳ ದೇಹದ ಸ್ಥಿತಿ ಆಗಲೇ ಅವಳ ಬೋನ್ಸು ಸಾಫ್ಟ್ ಆಗಲಿಕ್ಕೆ ಶುರು ಆಗುತ್ತೆ. ಸೊ ಅವಳು ಒಂದು ಕಂಪ್ಲೀಟ್ ನಮ್ಮದು ಈಗ ದೇಶದಲ್ಲಿ ಏನು ಹೇಳಿದಾರೋ 18ರ ನಂತರ ಒಂದು ಮದುವೆ ಆಗೋ ವಯಸ್ಸು ಅಂತ ಏನು ಗುರುತಿಸಿದೀವೋ ಅದನ್ನು ಇನ್ನೂ ಎಕ್ಸ್ಟೆಂಡ್ ಮಾಡಬೇಕು. 22 ಮಾಡಬೇಕು, ಪುರುಷರಿಗೆ 25 ಮಾಡಬೇಕು. ಒಂದು ಕಂಪ್ಲೀಟ್ ಗ್ರೋತ್ ಅಟ್ಲೀಸ್ಟ್ 70-80% ಅವಳು ಗ್ರೋತ್, ಬಾಡಿ ಗ್ರೋತ್ ಡೆವಲಪ್ಮೆಂಟ್ ಆಗಿರುತ್ತೆ. ಸೊ ಅವಳು ಮುಂಬರುವ ಎಲ್ಲ ಒಂದು ದೈಹಿಕ ಒಂದು ಶಕ್ತಿ ಕುಂದಲಿಕ್ಕೆ ಅವಳಿಗೆ ಅವಕಾಶನೇ ಇರಲ್ಲ, ಚೆನ್ನಾಗಿ ಬೆಳವಣಿಗೆ ಇರುತ್ತೆ. ಸೊ ಈ ಎನಿಮಿಯಾ ಇರಾಡಿಕೇಷನ್ ಅನ್ನೋ ಒಂದು ಕಾರ್ಯಕ್ರಮನೇ ಸರ್ಕಾರ ಮಾಡಿತು. ನಮ್ಮ ಆಲ್ ಇಂಡಿಯಾ ಫೆಡರೇಷನ್ ಆಬ್ಸ್ಟೆಟಿಕ್ ಆ್ಯಂಡ್ ಗೈನಕಾಲಜಿ ಎನಿಮಿಯಾ ಫ್ರೀ HB12 ಅಂತ ಒಂದು ಕಾರ್ಯಕ್ರಮನೇ ಮಾಡಿತು ಸುಮಾರು ವರ್ಷಗಳ ಹಿಂದೆ. ಎಲ್ಲರಿಗೂ ಬ್ಲಡ್ ಟೆಸ್ಟ್ ಮಾಡಿ ಯಾರಿಗೆ ಕಡಿಮೆ ಇದೆಯೋ 12%ಗಿಂತ ಕಡಿಮೆ ಇದೆಯೋ ಅವರಿಗೆ 100 ದಿವಸ ಐರನ್ ಟ್ಯಾಬ್ಲೆಟ್ಸ್ ಕೊಟ್ಟು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಒಂದು ಕಾರ್ಯಕ್ರಮನೇ ಮಾಡಿತು. ಈ ಕಾರ್ಯಕ್ರಮ ಇವಾಗ ಈಗೇನು ಡಿವಾರ್ಮಿಂಗ್ ಮಾಡ್ತಾ ಇದ್ದಾರೆ, ಅದು ಒಂದು ಒಳ್ಳೆಯದು. ಯಾಕಂದರೆ ವಾರ್ಮ್
ಬಾಂಬ್ಸಿಂದನೂ ನಾವು ವಿ ಆರ್ ಲೂಸಿಂಗ್ ಬ್ಲಡ್. ಇದೆಲ್ಲ ಕಾರಣಗಳಿಂದ ಸ್ವಲ್ಪ ನಾವು ಈ ಐರನ್ ಮತ್ತು ಫೋಲಿಕ್ ಆ್ಯಸಿಡ್ ಆ್ಯಂಡ್ DOP ಇವೆಲ್ಲವೂ ಒಂದು ಪಾಠದ ಕಾರ್ಯಕ್ರಮ. ಇವೆಲ್ಲ ಆಗ್ತಾ ಇದ್ರೆ ವರ್ಷ ಇಡೀ. ಈಗ ಶಾಲೆಯಲ್ಲೂ ವಾರಕ್ಕೊಂದ್ಸರಿ ತಿಂಗಳಿಗೊಂದ್ಸರಿ ಐರನ್ ಟ್ಯಾಬ್ಲೆಟ್ ಕೊಟ್ಟಾಗುತ್ತೆ 100 ಗ್ರಾಮ್ಸ್ ಆ್ಯಂಡ್ 1.5 ಮಿಲಿಗ್ರಾಮ್ ಫೋಲಿಕ್ ಆ್ಯಸಿಡ್. ಸೊ ಅದರಿಂದ ಅಟ್ಲೀಸ್ಟ್ ದೇಹದಲ್ಲಿ ನಾವು ಒಂದು ಬೂಸ್ಟ್ ಕೊಡ್ತಾ ಇದ್ದೀವಿ ಐರನ್ದು. ಸೊ ದೇ ಕ್ಯಾನ್ ಬಾಡಿ ಕ್ಯಾನ್ ಸ್ಟೋರ್, ಅಗತ್ಯ ಇದ್ದಾಗ ಬಿಟ್ಕೊಡುತ್ತೆ. ಸೊ ಮಹಿಳೆಯರಿಗೆ ಏನಾಗುತ್ತೆ, ಋತುಸ್ರಾವ ಶುರುವಾದಾಗ ಅವಳು 12-14, ಇವಾಗಿನ ಕಾಲದಲ್ಲಿ ಇನ್ನು 10ರಿಂದನೇ ಶುರು ಆಗ್ತಾ ಇದೆ ಅರ್ಲಿ ಮೆಚುರೇಷನ್. ಸೊ ಅವರಿಗೆ ಮುಟ್ಟು ನಿಲ್ಲೋದು ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಪ್ರಕಾರ 47, ಬಟ್ ಕೆಲವು ಫ್ಯಾಮಿಲಿಗಳಲ್ಲಿ 50-52 ತನಕ ಮೆನ್ಸ್ಟ್ರೇಷನ್ ಆಗ್ತದೆ. ಸೊ ಆ ಸಮಯದಲ್ಲಿ ಅವ್ರಿಗೆ ಪರ್ ಮಂತ್ ಶಿ ಈಸ್ ಲೂಸಿಂಗ್ 30 to 60 ml ಆಫ್ ಬ್ಲಡ್ ಎವ್ರಿ ಮಂತ್. ಆವಾಗ ನಾವು ಈ ಐರನ್ ಬೂಸ್ಟ್ ಏನು ಕೊಡ್ತೀವಿ, ಏನು ಕೊಡೋ ಟ್ಯಾಬ್ಲೆಟಿಂದ ಐರನ್ ಸ್ಟೋರ್ಸ್ ವಿಲ್ ಬಿ ರಿಚ್. ಎನಿ ಟೈಮ್ ಶಿ ಲೂಸಸ್ ದೇರ್ ಇಸ್ ಸಮಥಿಂಗ್ ಕಮಿಂಗ್ ಇನ್. ಈ ಬ್ಯಾಂಕಲ್ಲಿ ಸ್ಟೋರ್ ನಾವು ಇಟ್ಟಿಟ್ಟಾಗಿ ಡೆಪಾಸಿಟ್ ಇಟ್ಟಾಗಿ ಲಿವರ್ ಆ್ಯಂಡ್ ಬೋನ್ ಮ್ಯಾರೋ ಅಲ್ಲಿ ತಕ್ಷಣ ಅವಳಿಗೆ ಆವಾಗ ಈ ಬ್ಲಡ್ ಕೊಡೋದ್ರಿಂದ ಏನಾಗುತ್ತೆ, ಆ ಬಾಡಿಗೆ ಒಂದು ಸಿಗ್ನಲ್ ಹೋಗುತ್ತೆ. ಅಂದರೆ ಸಡನ್ಲಿ ಶಿ ಈಸ್ ಲೂಸಿಂಗ್ ಮೋರ್ ದೆನ್ 60, 350 ಆರ್ ಪುರುಷರಲ್ಲಿ ಅಂದರೆ 450 ml ಹೋಗ್ತದೆ. ಸಡನ್ನಾಗಿ ಬಾಡಿ ರೆಕಗ್ನೈಸ್ ಮಾಡ್ತದೆ. ಸೊ ಐ ಹ್ಯಾವ್ ಟು ಬಿಲ್ಡ್ ಅಪ್ ಮೋರ್ ಬ್ಲಡ್. ಅದನ್ನು ಉತ್ಪತ್ತಿ ಮಾಡಲಿಕ್ಕೆ ಫಾಸ್ಟರ್ ಕ್ರಿಯೆ ಶುರು ಆಗ್ತದೆ. ಪ್ರಕ್ರಿಯೆ ಏನಾಗುತ್ತೆ ಬಾಡಿಯಲ್ಲಿ ಬೇಗ ಶುರು ಆಗ್ತದೆ. ಸೊ ದ್ಯಾಟ್ ಹೆಲ್ಪ್ಸ್. your body is recognizing something is different immediately. ಸೊ ಇವಾಗ ಡೊನೇಷನ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಮಾಡೋರು ಸೊ ಎನಿ ಟೈಮ್ ಯು ಗೋನ್ ಟು ಲೂಸ್ ಬ್ಲಡ್, ನಿಮ್ಮ ಬಾಡಿ ಆಗಲೇ ಮೊದಲೇ ಸಿಗ್ನಲ್ ಇರುತ್ತೆ. ಈ ಥರ ಒಂದು ಲೂಸ್ ಆದಾಗ ನಾನು ಇಷ್ಟು ಬೇಗ ಇದಕ್ಕೆ ಕೆಲಸ ಮಾಡಬೇಕು, ಉತ್ಪತ್ತಿ ಮಾಡಬೇಕು ಅನ್ನೋದು ಒಂದು ಸಿಗ್ನಲ್ ಬಾಡಿಗೆ ಆಗಲೇ ಸಿಕ್ಕಿರುತ್ತೆ. ಮೇಡಮ್, ಇನ್ನೊಂದು ಅದೇ ಕೋವಿಡ್ ಸಮಯದಲ್ಲಿ ಒಂದು ಅತ್ಯಾಚಾರ ಪ್ರಕರಣದ ಒಂದು ಪ್ರತಿಭಟನೆ ನಡೀತು. ಆ ಪ್ರತಿಭಟನೆ ಸಮಯದಲ್ಲಿ ಇದು ಯಾಕೆ ಆಗ್ತಿದೆ, ಇದನ್ನು ಮನೋವೈಜ್ಞಾನಿಕವಾಗಿ ನೋಡಬೇಕು, ಯುವಕರು ಈ ಥರ ಬೇರೆ ಬೇರೆ ದಾರಿಗೆ ಹೋಗೋದು ಅನ್ನೋ ವಿಚಾರವಂತ ಪ್ರಸ್ತಾಪ ಮಾಡಿದ್ವಿ. ಅದರ ಬಗ್ಗೆ ಒಂದೆರಡು ನಿಮಿಷ ಹೇಳಿ ಮೇಡಮ್. ಇವಾಗ ಯಂಗ್ ಏಜ್, ಒಂದು ಮೆಚುರಿಟಿ ಏಜ್, ಎಸ್ಪೆಷಲಿ ಬಾಯ್ಸಲ್ಲಿ ಟೆಸ್ಟೋಸ್ಟೆರಾನ್ ಈಸ್ ಅನ್ ಹೈಯರ್. ಹುಡುಗಿಯರು ಮೆಚೂರ್ ಆಗ್ತದೆ, ಅವ್ರದ್ದು ಈಸ್ಟ್ರೋಜನ್ ಪ್ರೊಜೆಸ್ಟರಾನ್ ಅನ್ನ ಹೈಯರ್. ಸೊ ಅವರಿಗೆ ಒಂದು ಪ್ರಪಂಚನ ನೋಡೋ ಒಂದು ದೃಷ್ಟಿಕೋನ ಬೇರೆ. ಅವರು ಒಂದು ಮೆಚುರಿಟಿ ಏಜ್ ಬಂದಾಗ ನಾವು ಆ್ಯಕ್ಚುಲಿ ಸೆಕ್ಸ್ ಎಜುಕೇಷನ್ ಇನ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಇಸ್ ಅ ಮಸ್ಟ್. ವಿ ಹ್ಯಾವ್ ಟು ಇದನ್ನು ಇಂಪಾರ್ಟೆನ್ಸ್ ಕೊಡಲೇಬೇಕು. ಕೆಲವರು ಹೇಳ್ತಾರೆ ಅದ್ರ ಬಗ್ಗೆ ಮಾತಾಡೋದು, ಆದರೆ ನೀವು ನಿಮ್ಮ ಮಕ್ಕಳಿಗೆ ಒಂದು ಅರಿವು ಕೊಡ್ದಿಲ್ಲ, ಅದ್ರ ಬಗ್ಗೆ ಹೇಳಿಲ್ಲ, ಹೇಗೆ ಗೊತ್ತಾಗ್ತದೆ? ಕೆಲವು ಮನೆಗಳಲ್ಲಿ ಹೊಡೆದಾಟ ಆಗ್ತಾ ಇರುತ್ತೆ, ಇವನ್ನೆಲ್ಲ ನೋಡ್ತಿರ್ತಾರೆ, ಇದೇನಪ್ಪ ಈ ಥರ ಕುಟುಂಬ. ಸೊ ಒಂದು ನಮ್ಮ ಏನು ಟೀಚರ್ಸಲ್ಲಿ ಅವರಿಗೊಂದು ಕರಿಕ್ಯುಲಮ್ ಇದೆ. ಅಟ್ ಸರ್ಟನ್ ಏಜ್ ಅವರಿಗೆ ಇದ್ರ ಬಗ್ಗೆ ಅರಿವು ಕೊಡಬೇಕು. ರಿಪ್ರೊಡಕ್ಷನ್ ಸಿಸ್ಟಮ್ ಇನ್ ದ ಬಾಡಿ ಅದು ಬಯಾಲಜಿಯಲ್ಲಿ ಬಂದೇ ಬರುತ್ತೆ. ಬಟ್ ಹೆಣ್ಣು ಮಕ್ಕಳಿಗೆ ನಿನ್ನ ಒಂದು ಶಾರೀರಿಕವಾಗಿ ಏನು ಬೆಳವಣಿಗೆ ಆಗ್ತಾ ಇದೆ ಅದರ ಇಂಪಾರ್ಟೆನ್ಸ್ ಏನು, ಅದ್ರ ಬಗ್ಗೆ ನೀನು ಕಾಳಜಿಯನ್ನು ತಗೋಬೇಕು. ಹೇಗೆ ಸಮಾಜದಲ್ಲಿ ನೀನು ಎಲ್ಲರನ್ನ ಎದುರಿಸಬೇಕು, ಯಾವ ದೃಷ್ಟಿಕೋನದಿಂದ ನೀನು ಒಂದು ಪುರುಷ ಮಹಿಳೆಯನ್ನು ನೋಡಬೇಕು. ಅವಳು ಬರೀ ತಂದೆ ತಾಯಿಯನ್ನು ನೋಡಿರ್ತಾಳೆ, ಅಣ್ಣ ತಮ್ಮಂದಿರನ್ನು ನೋಡ್ತಾರೆ, ಬಟ್ ಹೊರಗಡೆ ಹೇಗೆ ಬಿಹೇವ್ ಮಾಡಬೇಕು. ಹಾಗೆ ಹುಡುಗರಿಗೂ ಅಷ್ಟೆ. ನಮ್ಮ ತಂದೆ ಒಂದು ಮನೆಯಲ್ಲಿ ಪಾಠ, ಒಂದು ಶಾಲೆಯಲ್ಲಿ ಪಾಠ, ಸಾಮಾಜಿಕವಾಗಿ ಕಲಿತಾರೆ ಹೊರಗಡೆ ನೋಡಿ. ಇವಾಗ ಈ ಸಮಯದಲ್ಲಿ ಏನಾಗಿದೆ, ಎಲ್ಲ ಸ್ಕೂಲ್ ಕಾಲೇಜು ಕ್ಲೋಸ್, ಆನ್ಲೈನ್ ಕ್ಲಾಸಸ್, ನೆಟ್ವರ್ಕ್ ಇಲ್ಲ, ಕ್ಲಾಸಸ್ ಇಲ್ಲ. ಏನು ಮಾಡ್ತಾರೆ ಅವರು? ಒಂದು ಇಂಟರ್ನೆಟನ್ನು ಆಡ್ತಾರೆ, ಇಲ್ಲ ಇಂಟರ್ನೆಟ್ ಪಿಕ್ಚರ್ ನೋಡ್ತಾರೆ, ಟಿ ವಿಯಲ್ಲಿ ನೋಡ್ಬೋದು. ಗುಂಪು ಸೇರಿ ಆಟ ಆಡೋಂಗಿಲ್ಲ. ಕ್ರಿಕೆಟ್ ಅಟ್ಲೀಸ್ಟ್ ಅವರು ಎನರ್ಜಿ ಲೂಸ್ ಮಾಡೋಕ್ಕೆ ಕ್ರಿಕೆಟು, ಫುಟ್ಬಾಲು, ಹಾಕಿ ಏನೋ ಆಡ್ತಾ ಇದ್ರೆ ದೇ ಆರ್ ಲೂಸಿಂಗ್ ಎನರ್ಜಿ. ಆ ಎನರ್ಜಿನ ಅಲ್ಲಿ ಹಾಕ್ತಾರೆ. ಏನು ಅವರು ಟೆಸ್ಟೋಸ್ಟೆರಾನ್ ರೈಸ್ ಆಗ್ತಾ ಇದೆಯೋ ಅದನ್ನು ಯುಟಿಲೈಸ್ ಮಾಡ್ತಾರೆ. ಇಲ್ಲಿ ಆಟ ಆಡಲಿಕ್ಕಿಲ್ಲ, ಏನೂ ಇಲ್ಲ. ಅದು ಕೆಟ್ಟ ಹವ್ಯಾಸಗಳು ಶುರು ಆಗ್ತದೆ. ಡ್ರಗ್
ಡ್ರಗ್ಸು, ಈ ಸೆಕ್ಸ್, ಇದೆಲ್ಲ ವೀಡಿಯೋಸ್ ನೋಡ್ತಾರೆ. ಇವಾಗೆಲ್ಲ ಇಂಟರ್ನೆಟ್ ಪಾನ್ ವೀಡಿಯೋಸ್ ನೋಡ್ತಾರೆ. ಇದು ಏನು ಅಂತ ಎಕ್ಸ್ಪ್ಲೋರ್ ಮಾಡೋ ಒಂದು ಇದು ಬರ್ತದೆ. ಏನು ಮಾಡ್ತಾರೆ ಅದನ್ನು? ಅನ್ಲೆಸ್ ವಿ ಚಾನಲೈಸ್ ಆರ್ ಚಿಲ್ಡ್ರನ್, ಪುಟ್ ಯುವರ್ ಎನರ್ಜಿ ಇಂಟು ಅ ಸರ್ಟನ್ ಚಾನಲ್. ಈ ಚಾನಲಿಗೆ ಹೋದರೆ ನೀನು ಎನರ್ಜಿನ ಯುಟಿಲೈಸ್ ಮಾಡ್ಬೋದು. ಅವರಿಗೆ ಒಂದು ದಿಕ್ಕು ಅಂದರೆ ಈ ಕೊರೋನಾ ಟೈಮ್ನಲ್ಲಿ ಅವರಿಗೆ ದಿಕ್ಕೇ ಇಲ್ದಂಗೆ ಏನು ಮಾಡ್ತಾರೆ, ಅವ್ರ ಸಮಯನ ಹೇಗೆ ಕಳೀತಾರೆ, ಅದು ಒಂದು ಮನಸ್ಥಿತಿನ ನಾವು ಆ್ಯಕ್ಚುಲಿ ಇದು ಮನೋವೈಜ್ಞಾನರು ಇದನ್ನು ತಿಳ್ಕೋಬೇಕು. ಇದ್ರ ಬಗ್ಗೆ ಏನು ಮಾಡಬಹುದು. ಬಟ್ ಈಗ ಮಾಡಲಿಕ್ಕೆ ಎಲ್ಲಿದೆ ಅವಕಾಶ? ಆಗಲೇ ಮಕ್ಕಳು 1.5 ವರ್ಷ ಸ್ಕೂಲ್ ಕಾಲೇಜನ್ನು ಲಾಸ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರಿಗೆ ಎನರ್ಜಿ ಚಾನಲೈಸ್ ಮಾಡಲಿಕ್ಕೆ ಇದು ಬಹಳ ಕೆಟ್ಟ ಸಮಯ. ಸೊ ಈ ಅತ್ಯಾಚಾರ ಅದೇ ಒಂದು ಪರಿಣಾಮ. ಸೊ ಓದಿ ಸ್ಕೂಲ್ ಕಾಲೇಜಸ್ ಕ್ಲೋಸು, ಜಾಬ್ ಇಲ್ಲ, ಏನು ಮಾಡ್ತಾರೆ ಮೇಡಮ್? ಈಗ ನಾನೀಗ ಕೊನೆಯ ಪ್ರಶ್ನೆಯ ಭಾಗವಾಗಿ ರಾಜಕಾರಣದ ಭಾಗವಾಗಿ ಬರ್ತಾ ಇದ್ದೀನಿ. ನೀವು ಇತ್ತೀಚೆಗೆ ಸಾಗರ ತಾಲೂಕಿನ ರಾಜಕಾರಣಕ್ಕೆ ಪ್ರವೇಶ ಮಾಡಿದ್ದೀರ. ಒಂದು ಮಹಿಳೆಯ ರಾಜಕಾರಣದ ಪ್ರವೇಶ ಅದು ಸಮಾಜವಾದಿ ನೆಲದಲ್ಲಿ ಬಹಳ ಮುಖ್ಯವಾದಂಥ ಒಂದು ಸೈನ್ ಅಂತ ಸುದ್ದಿಸಾಗರ ಭಾವಿಸುತ್ತೆ. ಯಾಕಂದರೆ ಇದುವರೆಗೂ ಸಮಾಜವಾದವನ್ನು ಪ್ರತಿಪಾದಿಸಿಕೊಂಡು ಬಂದಂಥ ಜಿಲ್ಲೆಯಲ್ಲಿ ಮಹಿಳೆ ಶಾಸಕರು, ಮಹಿಳಾ ಸಂಸದರು ಆಗಿದ್ದು ಬಹಳ ಕಡಿಮೆ. ಈ ಹಿನ್ನೆಲೆಯಲ್ಲಿ ಅದೊಂದು ಒಳ್ಳೆಯ ಸೈನ್. ಆದರೆ ನೀವು ಈ ಸಾಗರ ತಾಲೂಕಿನ ಒಟ್ಟಾರೆ ರಾಜಕಾರಣವನ್ನು ತಿಳಿದಿರುವ ಬಗ್ಗೆ ಹೇಗೆ? ನಿಮ್ಮ ತಂದೆಯವರಿಂದ ನೀವು ಕಲಿತಿರುವುದು ಹೇಗೆ? ನಿಮ್ಮ ತಂದೆಯವರು ಒಂದು ಹೋರಾಟವನ್ನು ಮಾಡುತ್ತಿರುವ ಕಾಲದಲ್ಲಿ ನೀವು ಸಣ್ಣವರಿದ್ದಾಗ ನಿಮ್ಮ ಅನುಭವ, ಇವೆಲ್ಲವನ್ನು ಸೇರಿಸಿ ಒಂದು 2-3 ನಿಮಿಷದಲ್ಲಿ ಹೇಳಿ ಮೇಡಮ್. ಸೊ ಹುಟ್ಟಿದ ವಾತಾವರಣ ನಿಮಗೆಲ್ಲ ಗೊತ್ತಿದೆ. ಸೊ ನಾವು ಸಣ್ಣವರಿದ್ದಾಗ ನಮ್ಮ ತಾಯಿ ನಮ್ಮ ತಂದೆಯವರು ಎಲೆಕ್ಷನ್ ಇರುವಾಗ ಪ್ರಚಾರಕ್ಕೆ ಹೋಗ್ತಿದ್ರು. ಅವರನ್ನು ನಾವು ಬೇಗ ಕಳ್ಕೊಂಡ್ವಿ, ಅದು ಒಂದು ವಿಷಾದ. ಆದರೆ ಅವರು ಭಾರಿ ಇಂಟ್ರೆಸ್ಟಿಂದ ಹೋಗ್ತಿದ್ರು. ಅವರೆಲ್ಲ ಒಂದು ಲೇಡೀಸ್ ಗ್ರೂಪ್ ಮಾಡ್ತಿದ್ರು. ಅವರೆಲ್ಲ ಒಂದು ಪ್ರಚಾರಕ್ಕೆ ಹೋಗೋರು. ಅವ್ರ ಜೊತೆ ನಾವು ಮಕ್ಕಳುಗಳು ಹಿಂಬಾದಿ ಹೋಗ್ತಾ ಇದ್ವಿ. ಆವಾಗ ನಾವು ಹೆಂಗಸನ್ನ ನೋಡ್ತಿದ್ವಿ. ಅವರೆಲ್ಲ ಸುಮಾರು ಪ್ರಶ್ನೆಗಳ ಕೇಳ್ತಿದ್ವಿ. ಹಳ್ಳಿ ಹೆಂಗಸರು ಭೇಟಿ ಇಲ್ಲ, ಹಳ್ಳಿ ಹೆಂಗಸರು. ನಾನು ಅವಾಗ ಸಣ್ಣವಳಿದ್ದೆ. ನನ್ನ ಕತ್ತಲ್ಲಿ ಹಿಡಿದು ಚೇನ್ ನೋಡ್ಬಿಟ್ಟು, ನೋಡಮ್ಮ ನಿಮ್ಮದು ಚಿನ್ನದ ಬಂಗಾರದ ಚೇನು, ನಮ್ಮದು ನೋಡು ಮಣಿ ಹಾಕ್ಕೊಂಡಿದ್ದೀನಿ ಅನಿಸ್ತು. ಆ ಒಂದು ಘಟನೆ, ನಾನು ಬಂದ ತಕ್ಷಣ ಆ ಚೇನನ್ನು ತೆಗೆದಿಟ್ಟವಳು. ಸ್ಕೂಲಲ್ಲಿ ಯಾವತ್ತೂ ಚೇನ್ ಹಾಕಿ ಅಂದ್ರೆ ಬಡವರ ಮೇಲೆ ಎಷ್ಟು ಪರಿಣಾಮ ಬೀಳುತ್ತೆ ನಮ್ಮ ಈ ಆರ್ಥಿಕ ಸ್ಥಿತಿ ಅಂತ ಅನಿಸ್ತು. ಆ ವಿಷಯ ಇನ್ನೂ ನನಗೆ ಗೊತ್ತಿದೆ. ಆ ಬಂಗಾರದ ಚೇನು ನಾನಿನ್ನು ಹಾಕಬೇಕೋ ಇಲ್ವೋ ಅಂತ. ಅಂದ್ರೆ ಅಷ್ಟು ಮನೆಗೆ ಸಣ್ಣ ಮಕ್ಕಳಿಗೆ ನಮ್ಗೆ ಅದೊಂದು ಅನಿಸ್ತು, ಬೇಜಾರು ಅನಿಸ್ತು. ಬಟ್ ನಮ್ಮ ತಂದೆ ಹೋರಾಟ ನಾವು ಯಾವಾಗಲೂ ನೋಡ್ತಿದ್ವಿ. ಅವರು ಯಾವುದೇ ಪ್ರತಿಭಟನೆ ಹೋದಾಗ ಲಾಠಿ ಚಾರ್ಜ್ ಮಾಡಿಸ್ಕೊಂಡು ಬರ್ತಿದ್ರು. ಕಾಲು ತೊಡೆ ಮೇಲೆ ಇಷ್ಟಿಟ್ಟು ದಪ್ಪ ಊತಗಳನ್ನು ನೋಡ್ಬಿಟ್ಟು ಒಂಥರ ಕರಳೆ ಹೊರಗೆ ಬರುತ್ತೆ ನಾವು ಅನಿಸ್ತಿತ್ತು. ನಮ್ಮ ಅಮ್ಮ ಅದಕ್ಕೆ ಎಲ್ಲ ಲೇಪ್ ಹಾಕೋದು, ಎಣ್ಣೆ ಹಚ್ಚೋದು, ಉಪ್ಪಿನ ಶಾಖ ಕೊಡೋದು, ಇವೆಲ್ಲ ಒಂಥರ. ಆದ್ರೂ ನಮ್ಮ ತಂದೆನ ಅಪರೂಪವಾಗಿ ನೋಡ್ತಿದ್ವಿ ನಾವು. ಇಡೀ ದಿನ ಅಂತಂದರೆ ನಮ್ಮ ಜೊತೆಗೇನು ಕೂತು ಮಾತುಕತೆ ಆ ಥರ ಇಲ್ಲ. ಸಮಯ ಸಿಕ್ಕಾಗ ಕೂತ್ಕೊಂಡು ಹೇಗೆ ಓದ್ತಾ ಇದೆಯಾ, ಅವರಿಗೆ ಅದೇ ಚಿಂತೆ ಇತ್ತು. ಓದು, ಶಿಕ್ಷಣ. ಒಂದು ಸರಿ ಆದರೂ ಮಾರ್ಕ್ಸ್ ಕಡಿಮೆ ಬಂತು, ಟೀಚರ್ ಹತ್ರ ಹೋದು ಯಾಕೆ ಓದ್ತಾ ಇಲ್ಲ. ಆದರೆ ಅವಾಗ ನಮ್ಗೆ ಏನು ಅನಿಸ್ತು ಅಂದರೆ, ನಾನು ಓದಿದ್ದು ಈ ಗ್ರಾಮೀಣ ಪ್ರದೇಶದಲ್ಲಿ ಓದಿರೋದ್ರಿಂದ ಒಂದು ಅಡ್ವಾಂಟೇಜ್. ಯು ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಆಲ್ ಕ್ಲಾಸಸ್ ಆಫ್ ಪೀಪಲ್. ಬಡವರಿಂದ ಹಿಡಿದು ಶ್ರೀಮಂತರವರೆಗೆ ನೀವು ಕಾಂಟ್ಯಾಕ್ಟಲ್ಲಿರ್ತೀರಿ. ಅವಾಗ ಅವ್ರ ಕಷ್ಟ ನಮ್ಗೆ ಅರ್ಥ ಆಗ್ತದೆ. ಅವಾಗ ನಮ್ಮ ಫ್ರೆಂಡ್ಸ್ ಈಗಲೂ ಹೇಳ್ತಾರೆ, ನಂದಿನಿ ನಿನ್ನ ಜೊತೆಗಿದ್ದರೆ ನಮಗೇನೋ ಒಂದು ತಿನ್ನಕ್ಕೆ ಸಿಗುತ್ತೆ ಅಂತಿದ್ರು. ನನಗದು ಅರಿವಿರಲಿಲ್ಲ. ಬಟ್ ನನ್ನಿಂದ ಹೆಲ್ಪ್ ಆಗಿದೆ, ವೆರಿ ಗುಡ್. ನಾನು ಇಂಡೈರೆಕ್ಟ್, ನನಗೆ ಗೊತ್ತಿಲ್ಲದೆ, ಅರಿವಿಲ್ಲದೇ ನಾನು ಕೆಲವರಿಗೆ ಹೆಲ್ಪ್ ಮಾಡಿರ್ಬೋದು, ನನಗೆ ಗೊತ್ತಿಲ್ಲ. ಆದರೆ ಈಗ ಹೇಳಿದಾಗ ಅನಿಸುತ್ತೆ, ಅಷ್ಟು ಕಷ್ಟ ಇತ್ತಲ್ಲ. ಆದರೆ ಅವಾಗ ನನ್ನ ತಂದೆ MLA ಅನ್ನೋ ಒಂದು ಭಾವನೆ ನನಗಿರಲಿಲ್ಲ ಅಂತ ಕಾಣಿಸುತ್ತೆ. ಅವ್ರಿಗೇನೋ ಪೊಸಿಷನ್ನಲ್ಲಿದ್ದರು. 2ನೇ ಕ್ಲಾಸ್ ಮಕ್ಕಳು 72 ನಾನು 2ನೇ ಕ್ಲಾಸ್. ಹೇಗೆ ಗೊತ್ತಾಗ್ತದೆ?
MLA, ವಾಟ್ ಈಸ್ MLA, ಹೂ ನೋಸ್, ನಮ್ಗೆ ಗೊತ್ತಿಲ್ಲ. ಬಟ್ 7ನೇ ಕ್ಲಾಸ್ ತನಕ ಬರುವಾಗ ಸೆಕೆಂಡ್ ಎಲೆಕ್ಷನ್, ಅವರ ಫಸ್ಟ್ ಎಲೆಕ್ಷನ್ 62, ಐ ವಾಸ್ ನಾಟ್ ಬಾರ್ನ್, 67 ವಾಸ್ ಬಾರ್ನ್, ಬಟ್ ಗೊತ್ತಿಲ್ಲ. ಈ 72 ಎಲೆಕ್ಷನು, 78, 79 ಎಲೆಕ್ಷನು ಅವರು ಸೋತಾಗ ಗೊತ್ತಿತ್ತು. ಯಾಕಂದರೆ ನಾವು ಹೈಸ್ಕೂಲಲ್ಲಿ ಇದ್ವಿ, ನಾವೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಿದ್ವಿ. ನಮ್ಗೆ ಇದೊಂದು ಪಿಕ್ನಿಕ್ ಥರನೇ, ಎಲ್ಲ ಮನೆಗೆ ಹೋಗೋದು, ಅವ್ರ ಮಾತಾಡ್ಸೋದು, ಹಳ್ಳಿ ಕಡೆ ಹೋಗೋದು, ಒಂಥರ ಎಲೆಕ್ಷನ್ ಟೈಮ್ ಅಂದರೆ ನಮಗೆ ಸಂಭ್ರಮ ಆ ಥರ ಇತ್ತು. ಬಟ್ ಸೋಲು ಗೆಲುವನ್ನು ನೋಡಿದ್ವಿ. ಅವ್ರಿಗೆ ಪ್ರತಿ ಸರಿ ಸೋತಾಗಲೂ ಅವ್ರಿಗೆ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಹೇಗೆ ಹೋರಾಟ ಮಾಡ್ತಾರೆ ಅದು ಗೊತ್ತಿತ್ತು. ಅವರು ಮತ್ತೆ ಕೆಲವು ಸರಿ ಅವಾಗೆಲ್ಲ ಲಾಯರ್ ಇದ್ದರು, ಲಾಯರ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೂ ನಾನೇನು ಇಟ್ಟಿದೆ, ಲಾಯರ್ ಫೀಸ್ ತೊಗೊಳೋ ಬದಲಿಗೆ ಅವರೇ ದುಡ್ಡು ಕೊಟ್ಟು ರೈತರಿಗೆ ಇದು ಕಟ್ಟಯ್ಯ ಅಂತ ಕೊಟ್ಟಿದ್ದು. ಒಂದ್ಸರಿ ಬೇಜಾರು ಮಾಡಿಕೊಂಡು ನಾನು ಆ್ಯಕ್ಚುಲಿ ಅವ್ರು ಬರೆದಿರೋ ನೋಟ್ಸನ್ನ ಹರಿದಿದ್ದಕ್ಕೆ ಒಂದು ಸ್ವಲ್ಪ ಸಿಟ್ಟು ಬಂದು ಹೊಡೆದಿದ್ದು ಉಂಟು. ಅದೇ ಒಂದೇ ಸರಿ ಅನಿಸುತ್ತೆ. ಬಟ್ ಅವರು ಮಾರನೇ ದಿನ ಕೋರ್ಟಿಗೆ ಹೋಗ್ಬೇಕಾದ್ರೆ ಅದೆಲ್ಲ ಮಾಡಿರೋ ರೈತರ ಬಗ್ಗೆ ಮಾಡಿರೋ ಒಂದು ಆರ್ಗ್ಯುಮೆಂಟ್ಸನ್ನ ನಾನು ಹರಿದ್ಬಿಟ್ಟಿದ್ದೆ. ಸೊ ಅವ್ರನ್ನ ಯಾವಾಗಲೂ ಜನರ ಮಧ್ಯೆನೇ ನೋಡಿದ್ವಿ. ಅವರು ನಮಗಿಂತ ಜನರ ಕಾಳಜಿನೇ ಜಾಸ್ತಿ. ಮಗಳೇ ನೀ ಹೇಗಿದ್ಯಾ, ಹಂಗಲ್ಲ, ಹೆಂಗಿದ್ದೀರಲ್ಲಾರ ಆ ಥರ. ಬಟ್ ಜನರು ಬಂದಾಗ ಭಾರಿ ಖುಷಿ ಆಗ್ತಿತ್ತು. ನಾನು ಆಸ್ಪತ್ರೆಯಲ್ಲಿ ಅವರು ಸುಮಾರು ಸರಿ ಅಡ್ಮಿಟ್ ಆದಾಗಲೂ ಹೇಳಿದ್ವಿ ಜನರಿಗೆ, ಯಾವಾಗ ನೋಡಿದ್ರು ಫೋನಲ್ಲೇ ಇದಾಯ್ತಾ, ಆ ಕೆಲಸ ಆಯ್ತಾ, ಈ ಕೆಲಸ ಆಯ್ತಾ ಅಂತ. ಆ ಥರ ಒಂಥರ ಅವರಲ್ಲಿ ಮುಗ್ಧತೆ, ಈ ಸಾಮಾಜಿಕ ಕಾಳಜಿ, ಸರಳ ಜೀವನ, ಅದು ನಿಮ್ಮ ರಾಜಕಾರಣದ ಪ್ರವೇಶದ ಬಗ್ಗೆ. ಸೊ ಇದೆಲ್ಲ ನೋಡ್ತಾ ನನಗೆ ಮೊದಲಿಂದನೂ ಗೊತ್ತಿತ್ತು, ಈ ನನ್ನ ರಾಜಕೀಯ ಪ್ರವೇಶ ಆಗತ್ತೆ ಅನ್ನೋ ಒಂದು ಅರಿವು ಇತ್ತು. ಅದಕ್ಕೆ ನಾನೇನು ಮಾಡಿದೆ, ನಾನು ವೈದ್ಯ ಆಗಬೇಕು ಅನ್ನೋದು ನಂದು ಕನಸಿತ್ತು. ಅದನ್ನು ನಾನು ಕಂಪ್ಲೀಟ್ ಮಾಡಬೇಕು. ನಮ್ಮ ತಂದೆಗೆ ಏನಿತ್ತು, ನಾನು ಇಲ್ಲೇ ಆಸ್ಪತ್ರೆ ಮಾಡಬೇಕು ಅಂತ ಒಂದು ಆಸೆ ಇತ್ತು. ನಾನು ಅದೇ ಹೇಳಿದೆ, ಇಲ್ಲಿ ಮಾಡಿದ್ದಿದ್ರೆ ನಾನು ವೈದ್ಯ ಆಗೋ ಜಾಸ್ತಿ ರಾಜಕೀಯದಲ್ಲೇ ಇರ್ತಿದ್ದೆ ಅನ್ನೋಂಥ ನನ್ನ ಒಂದು ಪ್ರೊಫೆಷನನ್ನು ನಾನು ಫುಲ್ಫಿಲ್ ಮಾಡ್ಬೋದು. ಸೊ ಈಗ 25 to 30 years ಪ್ರಾಕ್ಟೀಸ್, ಐ ಥಿಂಕ್ ಅವು fulfill my dreams. I'm satisfied with my profession. ಈಗ I want to spread it out. ಸ್ನೇಹಿತರೆ, ಸುದ್ದಿಸಾಗರ ಮಾಡಿರುವ ಹಲವು ಸಂದರ್ಶನಗಳಲ್ಲಿ ಇದೊಂದು ಬಹಳ ಭಿನ್ನವಾದ ಸಂದರ್ಶನ. ಯಾಕಂತಂದರೆ ಮುಖ್ಯವಾಗಿ ಮಹಿಳೆಯರನ್ನ ಕೇಂದ್ರವಾಗಿ ಇಟ್ಕೊಂಡು ಅವರ ರಕ್ತ, ಅವರ ಆರೋಗ್ಯ, ಯುವಕರ ವಯಸ್ಸಿನಲ್ಲಿ, ಯಂಗ್ ಏಜ್ನಲ್ಲಿ ಆಗುವಂಥ ಒಟ್ಟಾರೆ ಆದ ಮಾನಸಿಕ ಬದಲಾವಣೆ, ದೈಹಿಕ ಬದಲಾವಣೆ, ಇವೆಲ್ಲ ಕುರಿತಾಗಿ ಡಾಕ್ಟರ್ ರಾಜನಂದಿ ಅವರು ಮಾತನಾಡಿದ್ದಾರೆ. ಅದರ ಕೊನೆಯಲ್ಲಿ ರಾಜಕೀಯದ ಭಾಗವಾಗಿ ಮಾತನಾಡ್ತಾ ಇರುವಾಗ ಅವರ ತಂದೆಯ ಹೋರಾಟ, ಅವರ ತಾಯಿಯವರು ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದು, ಇವರು ಹೋಗಿದ್ದು, ಭಾವುಕರಾದವರು. ಪ್ರಾಯಶಃ ಇಂಥ ಒಂದು ಹಿಸ್ಟ್ರಿ, ಕಾಗೋಡು ತಿಮ್ಮಪ್ಪನವರ ರಾಜಕೀಯ ಜೀವನದ ಹಿಸ್ಟ್ರಿ ಕೌಟುಂಬಿಕವಾಗಿ ರಾಜನಂದಿನಿಯವರ ಬಾಯಲ್ಲಿ ಅವರಿಂದ ಸಿಗಲಿಕ್ಕೆ ಸಾಧ್ಯ ಬಿಟ್ಟರೆ ಬೇರೆಯವರಿಂದ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನೂ ಸುದೀರ್ಘವಾದಂಥ ಅನುಭವ ಅವರ ತಂದೆಯವರೊಂದಿಗೆ ಅವರಿಗಿದೆ. ಅವಾಗ ಪ್ರತ್ಯೇಕವಾಗಿ ಇನ್ನೊಮ್ಮೆ ಅದೇ ವಿಚಾರವನ್ನೇ ಕೇಂದ್ರವಾಗಿಟ್ಕೊಂಡು ನಾವು ಅವರನ್ನು ಸಂದರ್ಶನ ಮಾಡ್ತೀವಿ. ಇವತ್ತು ಈ ಕೋವಿಡ್ ಹಿನ್ನೆಲೆಯಲ್ಲಿ ರಕ್ತ, ಕೋವಿಡ್, ಯುವಕರು ಇವೆಲ್ಲವನ್ನು ಇಟ್ಕೊಂಡು ಅವರು ಒಂದು ವೈದ್ಯರಾಗಿ ಬಹಳ ಮುಖ್ಯವಾದಂಥ ವಿಚಾರವನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ. ಮೇಡಮ್, ನಿಮ್ಮ ಈ ಒಂದು ಜ್ಞಾನವನ್ನು ನಮ್ಮ ವಾಹಿನಿಯ ಮೂಲಕ ಸಾರ್ವಜನಿಕರಿಗೆ ಕೊಟ್ಟಿದ್ದಕ್ಕೆ ಸುದ್ದಿಸಾಗರ ತಂಡ, ಇಡೀ ಸಾಗರ ಜನತೆ ಪರವಾಗಿ ನಮಗೆ ಧನ್ಯವಾದಗಳನ್ನು ಬಯಸುತ್ತೆ. ಧನ್ಯವಾದಗಳು. ಬಿ ಸೇಫ್. ಓಕೆ 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 ಥ್ಯಾಂಕ್ ಯು. ನಾನು ಚಾರ್ವಾಕ ರಾಘವೇಂದ್ರ, ಪ್ರಧಾನ ಸಂಪಾದಕ ಸುದ್ದಿಸಾಗರ. ನನ್ನೊಂದಿಗೆ ಉಮೇಶ್ ಮೊಗವೀರ್, ಸುದ್ದಿ ಸಂಪಾದಕರು, ಸುದ್ದಿಸಾಗರ.